ಇಂದು ದಿನಾಂಕ 25 ಜೂನ್. ಇಂದಿಗೆ 50 ವರ್ಷಗಳ ಮುಂಚೆ ಭಾರತ ಒಂದು ದೊಡ್ಡ ಪ್ರಜಾಪ್ರಭುತ್ವದ ಕೊಲೆಯನ್ನು ಕಂಡಂಥ ದಿನ ಅದು. ಇಂದಿರಾ ಗಾಂಧಿಯವರು ಭ್ರಷ್ಟಾಚಾರ ಮಾಡಿ ಚುನಾವಣೆಯಲ್ಲಿ ಗೆದ್ದದ್ದನ್ನು ಅಲಹಾಬಾದಿನ ಹೈಕೋರ್ಟಿನ ನ್ಯಾಯಾಧೀಶ ಜಗಮೋಹನ್ ಲಾಲ್ ಸಿನ್ಹಾ ಅವರು ಎತ್ತಿ ಹಿಡಿದು ಅವರ ಸದಸ್ಯತ್ವವನ್ನು ಅಸಿಂಧುಗೊಳಿಸಿ ಅವರ ವಿರುದ್ಧ ನಿಂತಿದ್ದಂಥ ಸಮಾಜವಾದಿ ಪಕ್ಷದ ರಾಜನಾರಾಯಣ್ ಅವರನ್ನು ಅವರು ಚುನಾವಣೆಯಲ್ಲಿ ಅವರು ವಿಜಯಶಾಲಿಯಾಗಿದ್ದಾರೆ ಅಂಥೇಳಿ ಘೋಷಣೆ ಮಾಡಿ ಒಂದು ಐತಿಹಾಸಿಕವಾದಂಥ ತೀರ್ಪನ್ನು ನೀಡಿದರು. ಇದು ಜೂನ್ 12ನೇ ತಾರೀಕು ಬಂದಂಥ ತೀರ್ಪು. ಅದಾದ ನಂತರದಲ್ಲಿ ಇಂದಿರಾ ಗಾಂಧಿಯವರ ಜೊತೆ ಇದ್ದಂಥ ಅನೇಕ ಜನ ಕುಟಿಲ ಉಪಾಯದ ಜನಗಳು, ಅದರಲ್ಲಿ ಓಂ ಮೆಹ್ತಾ ಅಂತಿರ್ಬೋದು, ಸಿದ್ಧಾರ್ಥ ಶಂಕರ್ ರೈ ಇರ್ಬೋದು, ಜ್ಞಾನಿ ಝೈಲ್ ಸಿಂಗ್ ಇರ್ಬೋದು, ಈ ಥರದ ಅನೇಕ ಜನಗಳಿದ್ದರು. ಅವರೆಲ್ಲರೂ ಸೇರಿ ಒಂದು ಉಪಾಯವನ್ನು ಮಾಡಿದ್ರು. ತಾವು ಈಗ ಕೋರ್ಟಿನ ಈ ಒಂದು ಕಪಿಮುಷ್ಟಿಯಿಂದ ತಪ್ಪಿಸ್ಕೋಬೇಕಾದ್ರೆ ಇಡೀ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬೇಕು ಅಂಥೇಳಿ. ಹಾಗಾಗಿ 25ರ ರಾತ್ರಿ 12 ಗಂಟೆಗೆ ಈ ದೇಶದ ಮೇಲೆ ಅವರು ತುರ್ತು ಪರಿಸ್ಥಿತಿಯನ್ನು ಹೇರ್ತಾರೆ, ಘೋಷಣೆ ಮಾಡ್ತಾರೆ. ಏನು ತುರ್ತು ಪರಿಸ್ಥಿತಿ ಅಂತಂದರೆ, ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಸಂವಿಧಾನದಲ್ಲಿ ನೀಡಲಾಗಿರುವಂತಹ ಒಬ್ಬ ಪ್ರಜೆಗೆ ಇರುವಂಥ ಎಲ್ಲ ಮೂಲಭೂತ ಅಧಿಕಾರಿಗಳನ್ನು ಸಹ ಕಸಿದುಕೊಳ್ಳಲಾಗುತ್ತೆ. ಫಾರ್ ಎಕ್ಸಾಂಪಲ್, ರೈಟ್ ಟು ಸ್ಪೀಚ್ ಇಲ್ಲ. ಅಷ್ಟೊಂದೇ ಅಲ್ಲ, ರೈಟ್ ಫಾರ್ ರಿಲಿಜನ್ ಅದು ಇಲ್ಲ. ಅವರು ಪತ್ರಿಕಾ ಸ್ವಾತಂತ್ರ್ಯವನ್ನು ಸಹ ಬಗ್ಗು ಬಡಿದರು. ಪತ್ರಿಕೆಗಳು ಪಬ್ಲಿಷ್ ಮಾಡೋದಕ್ಕಿಂತ ಮುಂಚೆ ಏನು ಪಬ್ಲಿಷ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಬ್ಬ ಪೊಲೀಸ್ ಅಧಿಕಾರಿಗೋ ರೆವಿನ್ಯೂ ಅಧಿಕಾರಿಗೋ ತೋರಿಸಿ ಅವನ ಅಪ್ಪಣೆ ಪಡೆದು ಮಾರೋ ದಿವಸ ಅದು ಪ್ರಿಂಟಾಗಿ ಜನರಿಗೆ ಹೋಗಬೇಕು. ಇಂಥ ಒಂದು ದುರವಸ್ಥೆಗೆ ಈ ದೇಶದ ಪ್ರಜಾಪ್ರಭುತ್ವವನ್ನು ತಂದುಬಿಟ್ರು. ವಿರೋಧ ಪಕ್ಷಗಳು ಇಲ್ಲವೇ ಇಲ್ಲ. ಪಾರ್ಲಿಮೆಂಟು ನಿಷ್ಕ್ರಿಯ. ವಿರೋಧ ಪಕ್ಷದ ಪ್ರಮುಖ ನಾಯಕರನ್ನೆಲ್ಲ ಜೈಲಿಗೆ ಹಾಕಿದ್ರು. ಬೆಂಗಳೂರಿಗೆ ಬಂದಿದ್ದಂಥ ಅಟಲ್ ಬಿಹಾರಿ ವಾಜಪೇಯಿ, ಮಧು ದಂಡವತೆ, ಎಸ್.ಎನ್. ಮಿಶ್ರಾ, ಲಾಲ್ ಕೃಷ್ಣ ಅಡ್ವಾಣಿ, ಇವರು 4 ಜನ ಸಹ ಪಾರ್ಲಿಮೆಂಟ್ರಿ ಡೆಲಿಗೇಷನಲ್ಲಿ ಬಂದಿದ್ದಂಥವ್ರನ್ನ ಜೈಲಿಗೆ ಹಾಕ್ತಾರೆ. ಅಷ್ಟೊಂದೇ ಅಲ್ಲ, ಆ ಸಮಯದಲ್ಲಿ ವಿದ್ಯಾರ್ಥಿಗಳ ಚಳುವಳಿ, ವಿದ್ಯಾರ್ಥಿಗಳ ಆ ಒಂದು ಆಕ್ರೋಶ ಭುಗಿಲೆದ್ದ ಕಾರಣಕ್ಕೋಸ್ಕರವಾಗಿ ಅದರ ನೇತೃತ್ವವನ್ನು ವಹಿಸ್ಕೊಂಡಿದ್ದಂಥ ಜಯಪ್ರಕಾಶ್ ನಾರಾಯಣ್ ಅವರನ್ನು ಸಹ ಜೈಲಿಗೆ ಹಾಕ್ತಾರೆ. ಅಷ್ಟೊಂದೇ ಇಲ್ಲ, ಜೈಲಿನಲ್ಲಿ ಅವರನ್ನು ಮುಗಿಸ್ಬಿಡಬೇಕು ಅಂತನ್ನುವಂಥ ಪ್ರಯತ್ನವನ್ನು ಮಾಡ್ತಾರೆ. ಕೊನೆಗೆ ಅವ್ರನ್ನ ಜಸ್ಲೋಕ್ ಆಸ್ಪತ್ರೆ ಮುಂಬೈಗೆ ಸೇರಿ ಅದು ಹೇಗೋ ಭಗವಂತನ ಕೃಪೆಯಿಂದ ಅವ್ರ ಜೀವ ಉಳಿಯುತ್ತೆ.